ಇವತ್ತು ಪವಿತ್ರ ಗೌಡ ಬೇಲ್ ಅರ್ಜಿಯ ವಿಚಾರಣೆ ಇದೆ. ಪವಿತ್ರ ಸೇರಿ 4 ಜಾಮೀನಿಗೆ ಅರ್ಜಿ ಸಲ್ಲಿಕೆಯಾಗಿದೆ. ಅನುಕುಮಾರ್, ಪವಿತ್ರ, ವಿನಯ್, ಪ್ರದೋಷ್ ಅರ್ಜಿ ಹಾಕಿದ್ದಾರೆ ಜಾಮೀನಿಗಾಗಿ. ಚಾರ್ಜ್ ಶೀಟ್ಗೂ ಮೊದಲೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿರೋದು. ಇವತ್ತು CCH 57 ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಪವಿತ್ರ ಗೌಡ ಅವರು ಕಾನೂನಿನಲ್ಲಿ ಮಹಿಳೆಯರಿಗೆ ಇರುವಂತಹ ಒಂದಷ್ಟು ಅವಕಾಶಗಳನ್ನ ಇಟ್ಕೊಂಡು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಉಳಿದಂತ ಆರೋಪಿಗಳು. ಈಗ ಚಾರ್ಜ್ ಶೀಟ್ಗೂ ಮೊದಲೇ ಅವರಿಗೆ ಜಾಮೀನು ಸಿಗುತ್ತಾ, ಇದು ಕುತೂಹಲ. ಹೊರಗೆ ಕ್ರೌರ್ಯ, ಜೈಲಿನೊಳಗಡೆ ಬಿಂದಾಸ್ ಜೀವನ. ಸೆರೆಮನೆಗೆ ಹೋದ್ರೂ ಸಾರಥಿ ಬುದ್ಧಿ ಕಲ್ತಿಲ್ಲ. ಅದೇ ಪುಂಡಾಟಗಿರಿ ಮೆರಿತಿದ್ದಾನೆ. ಜಗ್ಗು ದಾದನನ್ನ ಬೇರೆ ಜೈಲಿಗೆ ಎತ್ತಂಗಡಿ ಮಾಡುವುದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸೆರೆಮನೆ ಜಗ್ಗುದಾದಾಗೆ ಅರಮನೆ, ಸೆಂಟ್ರಲ್ ಜೈಲು ದಾಸನಿಗೆ ಮೋಜು ಮಸ್ತಿ ಮಾಡೋ 5 ಸ್ಟಾರ್ ಹೋಟೆಲ್, ಕೇಂದ್ರ ಕಾರಾಗೃಹ ಪೊರ್ಕಿಗೆ ರಿಲ್ಯಾಕ್ಸ್ ಮಾಡೋ ಉದ್ಯಾನವನ. ನಿಜ, ಸೆಂಟ್ರಲ್ ಜೈಲಲ್ಲಿ ಕಾಟೇರ ಆಡಿದ್ದೆ ಆಟ. ದಮ್ ಹೊಡ್ಕೊಂಡು ಮಜಾ ಮಾಡ್ತಾನೆ, ಚೇರ್ ಮೇಲೆ ರಾಜನಂತೆ ಕೂತ್ಕೊಂಡು ದರ್ಬಾರ್ ಮಾಡ್ತಾನೆ. ಸಾಲದಕ್ಕೆ ಜೈಲಿನಲ್ಲಿ ಇದ್ದುಕೊಂಡೇ ವಿಡಿಯೋ ಕಾಲ್ ಮಾಡ್ತಾನೆ. ಬೇರೆ ಜೈಲಿಗೆ ದಾಸ ಎತ್ತಂಗಡಿಯಾಗೋದು ಫಿಕ್ಸ್. ಹಿಂಡಲಗ ಜೈಲಿಗೆ ಶಿಫ್ಟ್ ಆಗ್ತಾನ ಕಾಟೇರ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಪೊರ್ಕೆ ತನ್ನದೇ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದಾನೆ. ವಿಲ್ಸನ್ ಗಾರ್ಡನ್ ನಾಗ ಸಾರಥಿಗೆ ಬೇಕಾಗಿದ್ದನ್ನೆಲ್ಲ ಸಪ್ಲೈ ಮಾಡ್ತಿದ್ದಾನೆ. ಇದೇ ಕಾರಣಕ್ಕೆ ಇಬ್ಬರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ಹಿಂಡಲಗ ಜೈಲಿಗೆ ಕಾಟೇರ ಶಿಫ್ಟ್ ಆಗೋದು ಬಹುತೇಕ ಫಿಕ್ಸ್ ಆಗಿದೆ. ಈ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಗೃಹ ಸಚಿವ ಪರಮೇಶ್ವರ್ ಕೂಡ ದರ್ಶನ್ ಬೇರೆ ಜೈಲಿಗೆ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ತಿಳಿಸಿದ್ರು. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕೋ ಅದನ್ನು ಮಾಡ್ತೀವಿ. ಸದ್ಯ ಬೆಳಗಾವಿ ಹಿಂಡಲಗ ಜೈಲು ಸಿಬ್ಬಂದಿ ಫುಲ್ ಅಲರ್ಟ್ ಆಗಿದ್ದಾರೆ. ಒಂದ್ ವೇಳೆ ದರ್ಶನ್ನ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಏನಪ್ಪಾ ಮಾಡೋದು ಅಂತ ತಲೆ ಕೆಡಿಸಿಕೊಂಡಿದ್ದಾರೆ. ಜೈಲಿಗೆ ಹೋದ್ರೂ ಬುದ್ಧಿ ಕಲಿಯದ ದಾಸ ಬೇರೆ ಜೈಲಿಗೆ ಶಿಫ್ಟ್ ಆದ್ಮೇಲಾದ್ರೂ ಬಾಲ ಮುದುರಿಕೊಂಡು ಕೂರ್ತಾನ ಅನ್ನೋದೇ ಸದ್ಯದ ಕುತೂಹಲ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯದ ವಿಚಾರ ತನಿಖೆ ಹೇಗೆ ಸಾಗುತ್ತೆ, ಜೊತೆಗೆ ಅವರ ಕುಟುಂಬಸ್ಥರ ಭೇಟಿಗೂ ಕೂಡ ಸದ್ಯಕ್ಕೆ ಬ್ರೇಕ್ ಬಿದ್ದಂಗೆ ಕಾಣಿಸ್ತಾ ಇದೆ, ಅಂದ್ರೆ ಮುಂದೂಡಿಕೆ ಆದಂಗೆ ಕಾಣಿಸ್ತಾ ಇದೆ. ಸದ್ಯ ಲೇಟೆಸ್ಟ್ ಅಪ್ಡೇಟ್ ಏನು ಈ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ? ಶ್ರುತಿ, ನಿನ್ನೆ ಇಡೀ ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಗೃಹ ಸಚಿವರು ಸೇರಿದಂತೆ ಜೈಲಿನ ಹಿರಿಯ ಅಧಿಕಾರಿಗಳೇನಿದ್ದಾರೆ, ಬಂದೂಖಾನೆ ಏನು ಉಸ್ತುವಾರಿ ಯಾರ್ಯಾರು ವ್ಯಾಪ್ತಿಗೆ ಬರುತ್ತೆ ಅವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ತಡರಾತ್ರಿ ಅಂದ್ರೆ ರಾತ್ರಿ 11 ಗಂಟೆವರೆಗೂ ಕೂಡ ಯಾರ್ಯಾರ ವಿರುದ್ಧ ಏನು ಪ್ರಕರಣ ಏನು ದಾಖಲಾಗಿದೆ ಅಂದ್ರೆ ದರ್ಶನ್ ವಿರುದ್ಧ 2 ಪ್ರಕರಣ, ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಏನು ವೇಲು ಏನು ವಿಡಿಯೋ ಮಾಡಿದ ವೇಲು ಇದ್ದಾನೆ, ಏನು ಫೋಟೋ ತೆಗೆದಿರುವಂತ ವೇಲು ಇದ್ದಾನೆ, ಇವರೆಲ್ಲರ ಮೇಲೂ ಕೂಡ ಈಗ ಪ್ರತ್ಯೇಕ FIR ದಾಖಲಾಗಿದೆ. ಆದ್ರೆ 2 FIR ಗಳಲ್ಲಿ ದರ್ಶನ್ ಹೆಸರು ಕೇಳಿ ಬಂದ ಹಿನ್ನೆಲೆ ಇವರನ್ನು ಕೂಡ ಈಗ ಮುಂದಿನ ದಿನಗಳಲ್ಲಿ 3 ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗಳನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಏನು ತನಿಖೆಗಂತ ನೇಮಕ ಮಾಡಲಾಗಿದೆ. ಅವರ ಮೂಲಕ ಇವರನ್ನ ಬಾಡಿ ವಾರೆಂಟ್ಗೂ ಕೂಡ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈಗ ಇಂದು ಅಂತಂದ್ರೆ ನಿನ್ನೆ ಏನು ಇಷ್ಟೆಲ್ಲ ಪ್ರಕರಣಗಳಾಗಿ ಈಗ FIR ದಾಖಲಾಗಿದೆ. ಇವತ್ತು ಒಂದಷ್ಟು ಸಂಕಟ ಕೂಡ ಇವರಿಗೆ ಎದುರಾಗಿರುವಂತ, ಯಾಕಂತ ಹೇಳಿದ್ರೆ ಈಗ ಜೈಲಿನಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲರ ಜೊತೆ ಹರಟೆ ಹೊಡೆದಿದ್ದು, ಊಟ ಮಾಡಿದ್ದು, ತಿಂದಿದ್ದು ಇದೆಲ್ಲ ಮುಗಿದು ಹೋದ ನಂತರ ಈಗ ಈ ಒಂದು ಪ್ರಕರಣ ದಾಖಲಾದ ಬಳಿಕ ಏನು ಹೊರಗಡೆ ಈ ಗೃಹ ಇಲಾಖೆಯ ವಿರುದ್ಧವೇ ಸಾಕಷ್ಟು ಒಂದಷ್ಟು ಆಕ್ರೋಶ ಕೇಳಿ ಬಂದಿತ್ತು. ಜೈಲಿನಲ್ಲಿ ಉಳ್ಳವರಿಗೆ ಒಂದಷ್ಟು ರಾಜ್ಯಾತಿಥ್ಯ ಕೊಡಲಾಗ್ತಿದೆ, ಹಣ ಇದ್ದವರು ತಮ್ಮ ದರ್ಬಾರನ್ನ ನಡೆಸ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಆಕ್ರೋಶ ಕೇಳಿ ಬಂದ ಹಿನ್ನೆಲೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ವೇಲು ಏನಿದ್ದಾರೆ ಇವರಿಬ್ಬರನ್ನು ಕೂಡ ಪ್ರತ್ಯೇಕ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋ ಮಾತು ಕೇಳಿ ಬಂದಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ಒಂದು ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಯಾಕಂತ ಹೇಳಿದ್ರೆ ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ಗಿಂತಲೂ ಕೂಡ ಹೆಚ್ಚು ಪ್ರಬಲವಾಗಿ ಜೈಲಿನಲ್ಲಿ ತನ್ನ ಪ್ರಾಬಲ್ಯವನ್ನ ಬೆಳೆಸ್ಕೊಂಡಿದ್ದಾನೆ. ಇದಕ್ಕೆ ಒಂದಷ್ಟು ಪ್ರಮುಖ ಕಾರಣ ಏನಂತ ಹೇಳಿದ್ರೆ
ಬೆಂಗಳೂರಿನ ಕೆಲವು ಸಚಿವರು ಹಾಗೂ ಶಾಸಕರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಯ ಸಚಿವರು ಶಾಸಕರುಗಳ ಬೆಂಬಲ ಈತನಿಗೆ ದೊಡ್ಡ ಮಟ್ಟಕ್ಕೆ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಥವಾ ಏನಾದ್ರೂ ಕಾಟಾಚಾರಕ್ಕೆ ಈಗ ನಿನ್ನೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ಇದು ವರದಿಯಾದ ನಂತರ ಇದನ್ನ ಕಣ್ಣೊರೆಸುವ ಕೆಲಸ ಆಗುತ್ತೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ರಶ್ನೆ ಆಗಿದೆ. ಆದ್ರೆ ಈಗ 3 FIR ಗಳು ಏನ್ ದಾಖಲಾಗಿದೆ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ, ಇದರ ಪರವಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಎದುರಿಸುವ ಸಲುವಾಗಿ ಬಾಡಿ ವಾರೆಂಟ್ ಮೇಲೂ ಕೂಡ ಇವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೆಯುತ್ತೆ. ಈ ಒಂದು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಆ ಒಂದು ಫೋಟೋದಲ್ಲಿ ಕಾಣಿಸಿದ್ರಲ್ಲ ಆ 4 ಆರೋಪಿಗಳನ್ನು ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಬಾಡಿ ವಾರೆಂಟ್ ಮೇಲೆ ವಶಪಡೆದು ವಿಚಾರಣೆ ಮಾಡುವಂಥ ಹಂತದಲ್ಲಿ ಇವತ್ತು ಪೊಲೀಸರು ಸಜ್ಜಾಗ್ತಿದ್ದಾರೆ. ನಿನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ FIR ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೀಮನ್ನು ಫಾರ್ಮ್ ಮಾಡುವಂಥ ಕೆಲಸವನ್ನು ಕಮಿಷನರ್ ಮಾಡಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಮತ್ತು ನಾಗರಾಜ್ ಹಾಗೂ ಕುಳ್ಳಸೀನಾ ಇಷ್ಟೂ ಜನರನ್ನು ಕೂಡ ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇವತ್ತು ಬಾಡಿ ವಾರೆಂಟನ್ನು ಅರ್ಜಿ ಸಲ್ಲಿಸುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಬಾಡಿ ವಾರೆಂಟ್ ಮೇಲೆ ಅವರನ್ನು ಕರೆತಂದ ಮೇಲೆ ಒಳಗಡೆ ಯಾವ ರೀತಿ ಸ್ಪೆಷಾಲಿಟಿ ಇದೆ, ಈಗಾಗಲೇ ವಿಲ್ಸನ್ ಗಾರ್ಡನ್ ನಾಗ ಆ ಒಂದು ಜೈಲಿನಲ್ಲಿ ಒಂದಷ್ಟು ಕಂಟ್ರೋಲನ್ನು ಮಾಡ್ತಿದ್ದಾನೆ ಅನ್ನೋಂಥ ಒಂದು ಆರೋಪ ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಜೊತೆಗೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೂ ಕೂಡ ಯಾವಾಗಿನಿಂದ ಪರಿಚಯ ಇತ್ತು, ಅಲ್ಲಿದ್ದಂಥ ಕುಳ್ಳಸೀನಾ ಯಾರು, ನಾಗರಾಜ್ ಅನ್ನೋಂಥ ಆರೋಪಿಯನ್ನು ಕೂಡ ಇವರು ಜೊತೆಗೆ ಇಟ್ಕೊಂಡಿದ್ರು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪ್ರತ್ಯೇಕವಾಗಿ ಪದೇ ಪದೇ ಅವರನ್ನು ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಶ್ರುತಿ. ಓಕೆ ಮಾದೀಶಿಗ ಪ್ರಶ್ನೆ ಇರೋದು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದು ಆಚೆ ಬಂದಂತಹ ಕೈದಿಗಳು ಕೂಡ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಎಂಟ್ರಿನೇ ಒಬ್ಬ ಫ್ಯಾಮಿಲಿ ವ್ಯಕ್ತಿ ಭೇಟಿ ಆಗಬೇಕು ಅಂದ್ರೆ ಅಲ್ಲಿಂದನೇ ದುಡ್ಡು ವಸೂಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. VIP ಟ್ರೀಟ್ಮೆಂಟ್ ಹೇಗೆ ಸಿಗುತ್ತೆ ಅಂದ್ರೆ ಅವರಿರುವಂತಹ ಬ್ಯಾರಕ್ಗೆ ಊಟ ಹೋಗುತ್ತೆ, ಮೊಬೈಲ್ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಎಲ್ಲವೂ ಕೂಡ ಫೆಸಿಲಿಟಿಯನ್ನ ಅಧಿಕಾರಿಗಳು ಮಾಡಿಬಿಡ್ತಾರೆ ದುಡ್ಡು ಕೊಡಬೇಕು ಒಂದೇ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ತನಿಖೆ ಅಂತ. ಈಗ ಇವ್ರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು ಕೂಡ ಜೈಲಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ತನಿಖೆ ಹೇಗಾಗುತ್ತೆ ಅಂತ. ಶ್ರುತಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ADGP ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಒಂದು ಇಲಾಖೆ ಅಂದ ತಕ್ಷಣ ಅಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ಜೈಲಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು CCTV ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆದರೆ ಆ CCTV ಬಗ್ಗೆ ಕರೆಕ್ಟಾಗಿ ಮಾಹಿತಿ ಕೂಡ ಸಿಗ್ತಿಲ್ಲ. ಜೊತೆಗೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ AI ತಂತ್ರಜ್ಞಾನವನ್ನು ಕೂಡ ನಾವು ಉಪಯೋಗಿಸೋದಕ್ಕೆ ಮುಂದಾಗ್ತೀವಿ. ಅದರಿಂದ ಒಳಗಡೆ ನಡೆಯುವಂಥ ಒಂದಷ್ಟು ಅಕ್ರಮಗಳಿಗೆ ಬ್ರೇಕ್ ಹಾಕ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಅವರು ಹೇಳಿಕೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಇದು ಬರೀ ದರ್ಶನ್ VIP ಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಬೇರೆ ಬೇರೆ ಕೈದಿಗಳ ಬಳಿಯೂ ಕೂಡ ಇವರು ದುಡ್ಡನ್ನು ವಸೂಲಿ ಮಾಡ್ತಾರೆ ಅನ್ನುವಂಥ ಆರೋಪಗಳು ಕೂಡ ಸಾಕಷ್ಟಿದೆ. ಹಂತದಲ್ಲೂ ಕೂಡ ಒಂದು ಅಂದರೆ ಒಳಗಡೆ ಇರುವಂಥ ಕೈದಿಗಳನ್ನು ಭೇಟಿಯಾಗೋದಕ್ಕೆ ಯಾರೇ ಬಂದರೂ ಕೂಡ, ಕುಟುಂಬಸ್ಥರಾಗಿರ್ಬೋದು, ಲಾಯರ್ ಆಗಿರ್ಬೋದು, ಯಾರೇ ಒಳಗಡೆ ಬಂದರೂ ಕೂಡ ಅವರಿಗೆ ನಿರ್ದಿಷ್ಟ ಒಂದಷ್ಟು ಫೀಸ್ಗಳನ್ನು ಅಲ್ಲಿನ ಸಿಬ್ಬಂದಿ ಪಡೆದುಕೊಳ್ತಾರೆ ಅನ್ನುವಂಥ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲಾಖಾ ತನಿಖೆಯನ್ನು ಕೂಡ ಆದೇಶ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಅಕ್ರಮದಲ್ಲಿ ಈ ಒಂದು ದರ್ಶನ್ ವಿಚಾರ ಅಲ್ಲದೆ ಒಳಗಡೆ ನಡೆಯುವಂತಹ ಒಂದಷ್ಟು ಅಕ್ರಮಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಬಂತು ಸಿಬ್ಬಂದಿ ಭಾಗಿಯಾಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖಾ ತನಿಖೆಯನ್ನು ಕೂಡ ಮಾಡುವಂಥ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.